ಫೈನಲಿ ಇವತ್ತು ನನ್ನ ಮುಂದೆ ವಿವೋದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂತ ವಿ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ, ವಿವೋ V40 Pro. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಝೀಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅದು ಬರೀ ಪ್ರೋ ವೇರಿಯಂಟ್ ಅಷ್ಟೇ ಅಲ್ಲ, ಈವನ್ ವಿವೋ V40 ನಲ್ಲೂ ಸಹ ನಮಗೆ ಝೀಸ್ ಕ್ಯಾಮ್ರಾ ಸಿಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆಕ್ಚುಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. 10 ವರ್ಷ ಆಗಿದೆ ವಿವೋ ನಮ್ಮ ಭಾರತಕ್ಕೆ ಬಂದು, ಅದೊಂದು ಸ್ಟಿಕ್ಕರ್ನ ಕೂಡ ಹಾಕಿದ್ದಾರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಬ್ಯಾಕ್ ಕವರು, ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ಇದ್ರ ಕೆಳಗಡೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ನಂತರ USB Type-C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ಲು. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಲಿಟ್ರಲಿ ಈ ಒಂದು ಫೋನ್ನ ಲುಕ್ ಮಾತ್ರ ಹೆವಿ ಪ್ರೀಮಿಯಮ್ ಆಗಿದೆ. ಇಟ್ಕೊಂಡ ತಕ್ಷಣ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ ಅಂತ ಅನಿಸುತ್ತೆ. ಹಿಂದ್ಗಡೆ ಡಿಸೈನ್ ಮಾತ್ರ ನನಗೆ ಸಖತ್ ಇಂಪ್ರೆಸ್ ಮಾಡಿತು. ಈ ಫೋನ್ ತುಂಬ ಲೈಟ್ ಇದೆ, 192 ಗ್ರಾಮ್ ವೆಯ್ಟ್ ಇದೆ ಮತ್ತು ಹೆವಿ ತಿನ್ನಾಗಿ ಸಹ ಇರುವಂಥದ್ದು. 7.58 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಗ್ಲಾಸು, ಕರ್ವ್ ಡಿಸ್ಪ್ಲೇ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಮತ್ತು ಬೆಜಲ್ ಕೂಡ ತುಂಬ ಕಡಿಮೆ ಇದೆ. ಫ್ರಂಟಲ್ಲಿ ಒಂದು ಸ್ಟ್ರಾಂಗ್ ಗ್ಲಾಸನ್ನು ಹಾಕಿದ್ದಾರೆ, ಒಂದು ಒಳ್ಳೆಯ ವಿಷಯ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು. ಈ ಒಂದು ಪರ್ಟಿಕ್ಯುಲರ್ ಕಲರ್ ಏನಿದೆ ಇದು ಟೈಟೇನಿಯಂ ಗ್ರೇ ಕಲರ್ ಆಯಿತಾ, ಲಿಟ್ರಲಿ ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಪರ್ಟಿಕ್ಯುಲರ್ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಹಿಂದ್ಗಡೆ ಕೂಡ ಗ್ಲಾಸು ಸ್ವಲ್ಪ ಸ್ಮಡ್ಜಸ್ ಆಗ್ಬೋದು, ಬಟ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀನಿ. ಈ ಫೋನಿಂದ 3 ಕ್ಯಾಮ್ರಾ ಇದೆ, ಝೀಸ್ ಲೋಗೋ ಇದೆ ಮತ್ತು ಆರಾ LED ಫ್ಲ್ಯಾಶ್ ಸಹ ಇದೆ, ಸೂಪರ್ ವಿಷಯ. ಈ ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ಇದೆ, ಅಲ್ಯೂಮಿನಿಯಂ ಫ್ರೇಮು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, USB Type-C ಪೋರ್ಟು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡ್ಯುಯಲ್ ಸಿಮ್ ಸ್ಲಾಟ್ ಇದೆ, SD ಕಾರ್ಡ್ ಸ್ಲಾಟ್ ನಮಗೆ ಸಿಗ್ತಾ ಇಲ್ಲ. ಸ್ಪೀಕರ್ ಗ್ರಿಲ್ಲು ಮೇಲೆ ಕೆಳಗೆ 2 ಕಡೆನೂ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಜೊತೆಗೆ ಈ ಫೋನಲ್ಲಿ IP68 ಮತ್ತು IP69 ಎರಡೂ ರೇಟಿಂಗ್ ಸಹ ಸಿಗ್ತಾ ಇರುವಂಥದ್ದು ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೋರ್ಸ್ ಆಗಿ ನೀವು ಈ ಫೋನ್ ಮೇಲೆ ಜೆಟ್ ಮುಖಾಂತರ ನೀರು ಆರಿಸಿದ್ರು ಸಹ ಈ ಫೋನ್ ಏನೂ ಆಗಲ್ಲ, ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ಜೊತೆಗೆ ಈ ಫೋನು ಡ್ರಾಪ್ ರೆಸಿಸ್ಟೆನ್ಸ್ ಕುಷನಿಂಗನ್ನು ಸಹ ಹೊಂದಿದೆ. ಅಂದರೆ ನೀವು ಡ್ರಾಪ್ ಮಾಡಿದ್ರೆ ಫೋನ್ ನೆಲಕ್ಕೆ ಬಿದ್ದರೂ ಸಹ ಮೋಸ್ಟ್ ಆಫ್ ದ ಟೈಮು ಆಕ್ಸಿಡೆಂಟ್ಲಿ ಡ್ರಾಪ್ ಆದರೆ ಆದಷ್ಟು ಕುಷನಿಂಗನ್ನು ಕೊಡುತ್ತೆ ಅಂತ ವಿವೋದವರು ಕ್ಲೈಮ್ ಮಾಡ್ತಾರೆ. ಈ ಫೋನ್ ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಟೈಟೇನಿಯಂ ಗ್ರೇ ಮತ್ತು ಇನ್ನೊಂದು ಗ್ಯಾಂಗೆಸ್ ಬ್ಲೂ ಅಂತ. ಇದು ಈ ಗಂಗಾ ನದಿಯ ಇನ್ಸ್ಪೈರ್ಡ್ ಕಲರ್ ಅಂತ ಇನ್ನೊಂದು ಕಲರು. ಸೊ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಪರ್ಸನಲಿ ನನಗೆ ಈ ಒಂದು ಫೋನಲ್ಲಿ ಇಷ್ಟ ಆಗಿದ್ದು ಈ ಕ್ಯಾಮ್ರಾ ಮಾಡ್ಯೂಲ್ ಡಿಸೈನ್ ಆಯಿತಾ, ಮೆಟಾಲಿಕ್ ಕ್ಯಾಮ್ರಾ ಮಾಡ್ಯೂಲು ಇಂಪ್ರೆಸಿವ್ ವಿಷಯ ಅಂತೀನಿ. ಸಕಲ ಮಾಡಿದರೆ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ, 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಈ ಡಿಸ್ಪ್ಲೇ ಸಖತ್ತಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ. ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಟಾಪ್ ಲಾಂಚ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. 4.0 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಓಕೆ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ ಡೈಮೆನ್ಸಿಟಿ 9800+ ಪ್ರೊಸೆಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದು. ವಿವೋ ಮುಂಚೆ ಒಂಥರ ಮಿಡ್ ಎಂಡ್ ಪ್ರೊಸೆಸರ್ನ ಆಗ್ತಾ ಇತ್ತು, ಒಂದು 20,000 ರೇಂಜಲ್ಲಿ ಈ ಫೋನ್ ಲಾಂಚ್ ಆಗ್ತಾ ಇತ್ತು. ಬರ್ತಾ ಬರ್ತಾ ಈ ಒಂದು ವಿ ಸೀರೀಸ್ ಫ್ಲ್ಯಾಗ್ಶಿಪ್ ಲೆವೆಲ್ ರೀಚ್ ಆಗಿಬಿಟ್ಟಿದೆ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಈ ಪ್ರೊಸೆಸರ್ ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 14,80,000 ರೇಟಿಂಗನ್ನು ಕೊಡ್ತಾ ಇದೆ, ಕ್ಲೋಸ್ ಟು 15 ಲಕ್ಷ ರೇಟಿಂಗು. ಬೆಂಕಿ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು.
ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅನ್ನಿಸ್ತು ನಮಗೆ, ಒಂದು 5-6% ಬ್ಯಾಟ್ರಿ ಡ್ರೈನ್ ಆಯಿತು. ಟೆಂಪ್ರೇಚರ್ ವೇರಿಯೇಷನ್ನು ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ ಈ ಫೋನ್ ಅಂತ ಅನ್ನಿಸ್ತು, ಆಯಿತಾ. ಏನಕ್ಕೆ ಅಂದರೆ ಒಂದು ಪ್ರೊಸೆಸರ್ ಆ ರೀತಿ ಇದೆ, ನಿಮಗೆ 48 ಡಿಗ್ರಿ ತನಕ ಹೋಗ್ಬೋದು ಕೆಲವೊಂದು ಟೈಮು. ಸೊ ಇಟ್ ಫೀಲ್ ಆಗ್ಬೋದು. ಆದರೆ ನಮ್ಗೆ ಇದರಲ್ಲಿ ವೇಪರ್ ಚೇಂಬರ್ ಕೂಲಿಂಗನ್ನು ಕೊಟ್ಟಿದ್ದಾರೆ. ಸೊ ಈ ಡೆಸಿಪೇಷನ್ ತುಂಬ ಆಗುತ್ತೆ. ಬ್ಯಾಕ್ ಕವರ್ ಹಾಕಿದ್ರೆ ಮೋಸ್ಟ್ಲಿ ನಿಮಗೆ ಫೀಲ್ ಆಗದೆ ಇರಬಹುದು. ತುಂಬ ಥಿನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಆ ಒಂದು ಈ ಡೆಸಿಪೇಷನ್ ನಿಮ್ಮ ಕೈಗಾಗತ್ತೆ, ಆಯಿತಾ, ನಿಮ್ಮ ಕೈಯಿಂದ ಈ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು BGMIನಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ನಂತರ ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ನಮಗೆ ನೋಡೋಕ್ಕೆ ಸಿಕ್ತು. ಆಬ್ವಿಯಸ್ಲಿ ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರೋದ್ರಿಂದ ನಿಮಗೆ ಯಾವ ಗೇಮನ್ನು ಬೇಕಾದರೂ ಈ ಒಂದು ಪ್ರೊಸೆಸರ್ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಇದೆ. ಕೆಲವೊಂದು ಟೈಮ್ ಆಪ್ಟಿಮೈಸೇಷನ್ ಆಗಿಲ್ಲ ಅಂದರೆ ಸರಿಯಾಗಿ ನಿಮಗೆ ಏನೋ ಲ್ಯಾಗ್ ಆಗ್ತಾಯಿದೆ ಅನ್ನೋ ಒಂದು ಫೀಲ್ ಆಗ್ಬೋದು. ಬಿಟ್ಟರೆ ಈ ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಯಾವ ಅಪ್ಲಿಕೇಶನ್ ಯಾವ ಗೇಮನ್ನು ಬೇಕಾದರೂ ಆರಾಮಾಗಿ ಸ್ಮೂತಾಗಿ ರನ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ಸೆಂಟರ್ ಆಫ್ ಅಟ್ರಾಕ್ಷನ್ ವಿವೋ ವಿ ಸೀರೀಸ್ನಲ್ಲಿ ಕ್ಯಾಮ್ರಾ ಯಾವುದೇ ಕಾಂಪ್ರಮೈಸ್ ಆಗಿರಲ್ಲ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡೋದಕ್ಕೆ. ನೀವು ನಂಬಲ್ಲ, ಈ ಒಂದು ಫೋನ್ದಿರುವಂಥ ಎಲ್ಲ ಕ್ಯಾಮ್ರಾಗಳು ಝೀಸ್ ಕ್ಯಾಮ್ರಾಗಳು, ಆಯಿತಾ. ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಬಿಲ್ಡ್ ಮಾಡಿರುವಂಥ ಕ್ಯಾಮ್ರಾಗಳು ಎಲ್ಲ ಕೂಡ 50 MP ಕ್ಯಾಮ್ರಾಗಳು. 4ಕ್ಕೆ 4 ಕ್ಯಾಮ್ರಾಗಳು ಕೂಡ 50 MP. ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MPದು f1.88 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಕ್ಯಾಮ್ರಾ. ಸೋನಿ IMX921 ಸೆನ್ಸರ್ನ ಹೊಂದಿರುವಂಥದ್ದು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಸೂಪರ್ ಆಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಲರ್ನ ತುಂಬ ಚೆನ್ನಾಗಿ ಪಾಪ್ ಆಗುತ್ತೆ. ಹೆವಿ ಇಂಪ್ರೆಸಿವ್ ಕ್ಯಾಮ್ರಾ. ಲೋ ಲೈಟ್ ಮತ್ತು ಡೇ ಲೈಟ್ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕೆಲವೊಂದು AI ಇಂಟಿಗ್ರೇಷನ್ ಸಹ ಇದೆ, ಕೆಲವೊಂದು ಮೋಡ್ಗಳು ಸಹ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನೊಂದು ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಅಪ್ ಟು 50x ಡಿಜಿಟಲ್ ಝೂಮ್ನ ಸಹ ಮಾಡುತ್ತೆ. ಇದು ಪೋರ್ಟ್ರೇಟ್ ಲೆನ್ಸು, ಆಯಿತಾ. ನಿಮಗೆ 3 ಸಹ ಇದು ಝೀಸ್ ಕ್ಯಾಮ್ರಾಗಳು. ಝೀಸ್ ಕೆಲವೊಂದು ಫೋಟೋ ಮೋಡ್ಗಳು ಸಹ ಎಫೆಕ್ಟ್ಸ್ಗಳು ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಈ 3 ಕೂಡ ಬೆಂಕಿ ಫೋಟೋಸ್ ತೆಗೆಯುತ್ತೆ, ಆಯಿತಾ. ಕ್ಲಾರಿಟಿ ಸಖತ್ತಾಗಿದೆ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಪೋರ್ಟ್ರೇಟ್ ಮೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೀರಿ. ಇದರ ಜೊತೆಗೆ ಈ ಫೋನ್ ಹಿಂದ್ಗಡೆ ನಮಗೆ ಸ್ಟುಡಿಯೋ ಕ್ವಾಲಿಟಿ ಆರಾ ಲೈಟ್ ಸಿಗ್ತಾ ಇದೆ. ಇದರಲ್ಲಿ ನಾವು ಟೆಂಪ್ರೇಚರ್ನ ವೇರಿ ಮಾಡ್ಕೊಬೋದು. ಪ್ರೊಫೆಷ್ನಲ್ ಲೈಟ್ಗಳಲ್ಲಿ ಯಾವ ರೀತಿ ನಮಗೆ ವಾರ್ಮ್ ಬೇಕು ಅಂದರೆ ವಾರ್ಮು, ಇನ್ನೊಂದು ಡೇ ಲೈಟ್ ಬೇಕು ಅಂದರೆ ಡೇ ಲೈಟ್, ಈ ರೀತಿ ಹೆಂಗೆ ವೇರಿ ಮಾಡ್ಕೋತೀವಿ ಆ ರೀತಿ ಇದರಲ್ಲೂ ಕೂಡ ಫ್ಲ್ಯಾಶಲ್ಲಿ ವೇರಿ ಮಾಡ್ಕೊಬೋದು. ಬೆಂಕಿ ವಿಷಯ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ನೆಸ್ ನಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಇದರಲ್ಲಿರುವಂಥ ಮೋಡ್ಗಳ ಬಗ್ಗೆ ಮಾತಾಡಲೇಬೇಕು. ಲಿಟ್ರಲಿ ಡಿಫ್ರೆಂಟ್ ಎಫೆಕ್ಟ್ಸ್ಗಳು, ಫೋಟೋ ಮೋಡ್ಗಳು. ಪೋರ್ಟ್ರೇಟ್ಗೆ ಹೋದ್ರು ಅಂತೂ ನಿಮಗೆ ಲೆನ್ಸ್ ಆಪ್ಷನ್ಗಳೇ ಬಂದ್ಬಿಡುತ್ತೆ, ಆಯಿತಾ. 24 mm, 35 mm, 50 mm. ಇಲ್ಲೊಂದು ಲೆನ್ಸ್ ಫೋಟೋ ಸಹ ಇದೆ. ಅಲ್ಲಿಗೆ ಹೋದರೆ 24 mm ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟು, ಸ್ಟ್ರೀಟ್ ಪೋರ್ಟ್ರೇಟು, ಈ ರೀತಿ ಡಿಫ್ರೆಂಟ್ ಮೋಡ್ಸ್ಗಳು ನಿಮಗೆ ಸಿಗುತ್ತೆ. ಕ್ರೇಜಿ ಫೀಚರು. ಝೀಸ್ ಅವ್ರದ್ದು ನಿಮಗೆ ಬೊಕೆಗಳು ಸಹ ಸಿಗುತ್ತೆ, ಆಯಿತಾ. ಬಿ ಸ್ಪೀಡ್ ಅಂತ, ಇದನ್ನು ಕೆಲವೊಂದು ಮೂವಿಗಳಲ್ಲಿ ಯೂಸ್ ಮಾಡ್ತಾರೆ ಬೊಕೆ ಎಫೆಕ್ಟನ್ನು. ಝೀಸಿಂದು ಬೇಜಾನ್ ಪ್ರೀಸೆಟ್ ಬೊಕೆ ಎಫೆಕ್ಟ್ಗಳು ಸಿಗ್ತಾ ಇದೆ. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದು. ಸೊ ನ್ಯಾಚುರಲ್ ಬೊಕೆ ರೀತಿ ಇದು ಕಾಣುತ್ತೆ, ಆಯಿತಾ. ನಂತರ ನಿಮ್ಮ ಫೇಸನ್ನು ತುಂಬ ಚೆನ್ನಾಗಿ ಕಾಣೋ ರೀತಿ ಬೇಕಾದರೂ ಮಾಡ್ಕೊಬೋದು. ಮೊದಲ ಬಾರಿಗೆ ಫೆಸ್ಟಿವಲ್ ಮೋಡ್ ಅಂತ ಒಂದು ಎಫೆಕ್ಟ್ಗಳನ್ನ ಆ್ಯಡ್ ಮಾಡಿದ್ದಾರೆ, ಆಯಿತಾ. ಸೊ ಇದೇನಪ್ಪ ಅಂತ ಅಂದರೆ ಪಾಪ್ ಆಗೋ ರೀತಿ ಮಾಡುತ್ತೆ. ಬ್ಯಾಕ್ಗ್ರೌಂಡ್ಸ್ ಎಲ್ಲ ಕಲರ್ಫುಲ್ಲಾಗಿ ನಿಮಗೆ ಸಿಗುತ್ತೆ ಫೋಟೋ ಔಟ್ಪುಟ್ಟು. ಈ ರೀತಿ ಅನೇಕ ಮೋಡ್ಗಳು, ವೆಡ್ಡಿಂಗ್ ಮೋಡ್ ಆಗಿರ್ಬೋದು, ಕ್ರಿಸ್ಪಾಗಿ ಫೋಟೋ ಬರಬೇಕು ಅಂತ ಅಂದರೆ ಆಗಿರ್ಬೋದು, ಬೀಚಲ್ಲಿ ಫೋಟೋ ತೆಗಿತೀರ ಅಂದರೆ ಆಗಿರ್ಬೋದು. ಈ ರೀತಿ ಅನೇಕ ಮೋಡ್ಸ್ಗಳು ನಮಗೆ ಈ ಒಂದು ಫೋನಲ್ಲಿ ಫೋಟೋಸ್ನಲ್ಲಿ ಸಿಗ್ತಾ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ ಝೀಸ್ದು 50 MP ಫ್ರಂಟ್ ಕ್ಯಾಮ್ರಾ. ಇದರಲ್ಲೂ ಕೂಡ ಝೀಸ್ ಪೋರ್ಟ್ರೇಟ್ ಮೋಡ್ಗಳು ಸಿಗ್ತಾ ಇದೆ. ಆ ಎಫೆಕ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಬೋದು. ಇದು ಕ್ಲಾರಿಟಿ ಚೆನ್ನಾಗಿದೆ, ತುಂಬ ವೈಡಾಗಿ ಸಹ ಇದೆ. ತುಂಬ ಚೆನ್ನಾಗಿ ಕಾಣೋ ರೀತಿ ಫೋಟೋ ತೆಗೆಯುತ್ತೆ. ಇಂಪ್ರೆಸ್ ಮಾಡ್ತು ಈ ಫ್ರಂಟ್ ಕ್ಯಾಮ್ರಾ ಕೂಡ. ಓವರಾಲ್ ಕ್ಯಾಮ್ರಾ ಮಾತ್ರ ಬೆಂಕಿ ಇದೆ. ಯಾವುದೇ ಕಾಂಪ್ರಮೈಸ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಆಗಿಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ರೇಜಿ ವಿಷಯ. ಜೊತೆಗೆ ನಮಗೆ ಈ ಒಂದು ಏನು ಫ್ರಂಟ್ ಟು ಬ್ಯಾಕ್ ವಿಡಿಯೋ ಇದೆ ಅದರಲ್ಲಿ ಸಿನಿಮ್ಯಾಟಿಕ್ ಬೊಕೆ ವಿಡಿಯೋ ಸಹ ಸಿಗ್ತದೆ ಝೀಸ್ ಅವ್ರದ್ದು. ಸೊ ಕ್ರೇಜಿ ವಿಷಯ, ಆಯಿತಾ. ಕ್ಯಾಮ್ರಾ
ಸಖತ್ತಾಗಿದೆ, ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಆ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ನಾನು ನಿಮಗೆ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ ಸಹ ಸಿಗ್ತದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನೀವು ನಂಬಲ್ಲ, ಈ ಫೋನ್ ಇಷ್ಟೊಂದು ತಿನ್ನಾಗಿದ್ರೂ ಸಹ 5500 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದ್ದು ತಿನ್ನಷ್ಟು 5500 mAh ಕೆಪಾಸಿಟಿ ಬ್ಯಾಟ್ರಿ ಹೊಂದಿರುವಂಥ ಫೋನ್ ಅಂತೆ, ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇನ್ನು OS ಗೆ ಬಂತು ಅಂತ ಅಂದರೆ Android 14 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ತುಂಬ ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಕೂಡ ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ಎರೇಸರ್, ಆಬ್ಜೆಕ್ಟ್ ಎರೇಸಿಂಗ್ ಫೀಚರ್ ಆಗಿರ್ಬೋದು, ರೀತಿ ಕೆಲವೊಂದು ಇಂಟಿಗ್ರೇಷನ್ನ AIಗೆ ಮಾಡಿದ್ದಾರೆ. ಮತ್ತು ಈ ಫೋನ್ಗೆ 3 ವರ್ಷಗಳ ಮೇನ್ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಇದೊಂದು ರೀತಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಸಹ ಇದೆ. OS ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ, ಇಂಪ್ರೆಸ್ ಮಾಡ್ತು, ತುಂಬ ಸ್ಮೂತಾಗಿ ಸಹ ಇದೆ. ಇನ್ನು ಸ್ಪೀಕರು, ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗ್ ಇದೆ, ಮತ್ತು ಇನ್ನೊಂದು ಮೇಲ್ಗಡೆ 2ನೇ ಸ್ಪೀಕರ್ ಇದು ಕೆಲಸವನ್ನು ಮಾಡಿದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ ಆಯಿತಾ. ಆರಾಮ ಮೂವಿಯನ್ನು, ಸಾಂಗನ್ನು ಬೇಕಾದ್ರೆ ಇದರಲ್ಲೇ ಕೇಳ್ಕೊಬೋದು, ಒಂದು ಲೆವೆಲ್ಗೆ ಜೋರಾಗಿ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸನ್ನು ಈ ಒಂದು ಸ್ಮಾರ್ಟ್ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್. ಪರ್ಸನಲಿ ನನಗೆ ಈ ಫೋನಲ್ಲಿ ಲುಕ್ಕು, ಬಿಲ್ಡು ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ಟೈಟೇನಿಯಂ ಗ್ರೇ ಕಲರ್ ಅಂತೂ ಬೆಂಕಿ ಇದೆ. ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಸ್ಟೋರೇಜ್ ಪರವಾಗಿಲ್ಲ, ಪ್ರೊಸೆಸರ್ ಸಖತ್ತಾಗಿದೆ, ಕ್ಯಾಮ್ರಾ ಅಂತೂ ಬೆಂಕಿ ಇದೆ. ಸೊ ಓವರಾಲ್ ನೋಡೋದಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲ ಒಂದು ಕಡೆನೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಒಂದು ರೀತಿ ಫ್ಲ್ಯಾಗ್ಶಿಪ್ ಫೋನ್ ಅಂತಲೇ ಅನ್ಬೋದು ಮೋಸ್ಟ್ ಆಫ್ ದ ಒಂದು ಫೀಚರ್ನ ನೋಡಿದ್ರೆ. ಪರ್ಸ್ನಲಿ ಕ್ಯಾಮ್ರಾ ಮತ್ತು ಡಿಸೈನ್ ಬಿಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಇದು. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಸ್ಯಾಂಪಲ್ಸ್ಗಳೆಲ್ಲ ನೋಡಿ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.